ಬಿಜೆಪಿ ಅವಧಿಯ ಭ್ರಷ್ಟಾಚಾರ ಹಗರಣಗಳೇ ಈಗ ಟಾರ್ಗೆಟ್ ಆಗಿದೆ. ಬಿಜೆಪಿ ಅವಧಿಯ ಹಗರಣಗಳನ್ನ ಬಯಲಿಗೆ ಎಳೆಯೋದಕ್ಕೆ ಕೈ ಹೈಕಮಾಂಡ್ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದೆ. ಬಿಜೆಪಿಯ ಮೂವರು ಮಾಜಿ ಸಿಎಂಗೆ ಈಗ ಕಾದಿದ್ಯಾ ಸಂಕಷ್ಟ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮಾಜಿ ಸಿಎಂಗಳಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜಸ್ಟ್ ಬಿಕಾಸ್ ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಮೇಲೆ ಈಗ ಕಾಂಗ್ರೆಸ್ ನಾಯಕರು ಕಣ್ಣಾಕಿದ್ದಾರೆ. ಇವ್ರು ಅವ್ರ ತಂಟೆಗೆ ಹೋದ್ರು, ಅವ್ರು ಇವ್ರ ತಂಟೆಗೆ ಬರ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಫಿಲಾಸಫಿ ಇಲ್ಲೇ ಅರ್ಥ ಆಗ್ತಾ ಇದೆ. ಕಾಂಗ್ರೆಸ್ನ ವಿರುದ್ಧ ಧ್ವನಿಯನ್ನ ಎತ್ತಿರುವಂತಹ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರ ವಿರುದ್ಧ ಕೈ ಹೈಕಮಾಂಡ್ ಕೆಂಡಾಮಂಡಲ ಆಗಿದೆ. ಇತ್ತ ಬಿಜೆಪಿ ಹಾಗೆ ಜೆಡಿಎಸ್ ಏನೀಗ ಮೂಡ ಹಾಗೆ ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ ಧ್ವನಿಯನ್ನ ಎತ್ತಾ ಇದ್ದಾರೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಬಹಳ ದೊಡ್ಡದಿದೆ. 4,000 ಕೋಟಿಯಷ್ಟು ಹಗರಣ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತತ್ಕ್ಷಣವೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಕೆಂಡಾಮಂಡಲರಾಗಿದ್ದಾರೆ. ಎಸ್, ನಮ್ ತಂಟೆಗೆ ಬರ್ತೀರಾ, ನಾವು ನಿಮ್ ತಂಟೆಗೆ ಬರ್ತೀವಿ ಅಂತ ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಹಾಗಾಗಿ ಬಿಜೆಪಿಯ ಮೂವರು ಮಾಜಿ ಸಿಎಂಗಳಿಗೆ ಸಂಕಷ್ಟ ಕಾದಿದೆಯಾಗ ಎಸ್ ಆಫ್ ಕೋರ್ಸ್ ಕಾದಿದೆ. ಬಿಟ್ಕಾಯಿನ್ ಹಗರಣ ಮುನ್ನೆಲೆಗೆ ಬರ್ತಾ ಇದೆ. ಕೊರೋನಾ ಸಂದರ್ಭದಲ್ಲಿ ಬೆಡ್ಡು, ಹಾಸಿಗೆ, ವ್ಯಾಕ್ಸಿನ್ ಎಲ್ಲದರಲ್ಲೂ ಕೂಡ ಸ್ಕ್ಯಾಮ್ ಆಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಅದರ ನಡುವೆನೇ PSI ನೇಮಕಾತಿ ಹಗರಣದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿದ್ದಂತಹ ಹಗರಣಗಳನ್ನ ಮತ್ತೆ ಸದ್ದು ಗದ್ದಲವನ್ನ ಉಂಟು ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಮುನ್ನೆಲೆಗೆ ಬಂದಿದ್ದಾರೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್, ಬಿಜೆಪಿ ಹಗರಣ ಕೈ ಟಾರ್ಗೆಟ್. ಕೈ ಕಮಾಂಡ್ ನಿಂದ ರಾಜ್ಯ ಕಾಂಗ್ರೆಸ್ಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ಆಗಿರುವಂತಹ ಹಗರಣ ಆಗಿರ್ಬೋದು, PSI ಅಕ್ರಮ, ಈ ಮೂರು ಹಗರಣ ಸೇರಿದಂತೆ ಇನ್ನು ಹೆಚ್ಚೆಚ್ಚು ಹಗರಣಗಳನ್ನ ತನಿಖೆ ಮಾಡಿಸುವುದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್, ಅಶ್ವಥ್ ನಾರಾಯಣ್, ಆರ್ ಅಶೋಕ್ ವಿರುದ್ಧ ಆರೋಪಗಳು ಇರುವಂತದ್ದೀಗ. ಆರೋಪಗಳನ್ನ ಸಾಬೀತು ಮಾಡೋದಕ್ಕೆ ದಾಖಲೆಗಳು ಇದ್ರೂ ಕೂಡ ಅವಾಗ ಅವ್ರನ್ನ ಬಂಧಿಸ್ಲಿಲ್ಲ. ಯಾಕೆ ಬಂಧಿಸ್ಲಿಲ್ಲ ಅಂತ ಈಗ ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಬಿಜೆಪಿ ಅಕ್ರಮದ ಬಗ್ಗೆ ಯಾಕೆ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇಲ್ಲ? ಅವುಗಳ ತನಿಖೆ ಎಲ್ಲಿವರೆಗೆ ಬಂದಿದೆ? ವರದಿ ತರಿಸ್ಕೊಳ್ಳಿ. ನೀವು ಕ್ರಮವನ್ನ ತೆಗೆದುಕೊಂಡಿದ್ರೆ ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಿರ್ಲಿಲ್ಲ. ನಿಮ್ಮ ಉದಾಸೀನತೆಯೇ ಬಿಜೆಪಿಗರಿಗೆ ಆಹಾರವಾಗಿ ಸಿಕ್ಕಿದೆ. ಸಿಎಂ DCM ಮಾತ್ರ ಮಾತನಾಡುವುದಲ್ಲ, ಸಚಿವರು ಕೂಡ ಮಾತಾಡಿ ಅಂತ ಮೊನ್ನೆ ಅಷ್ಟೇ KC ವೇಣುಗೋಪಾಲ್ ಅವರು ಈ ಹೇಳಿಕೆಯನ್ನ ಕೊಟ್ಟರು. ಬಿಜೆಪಿ JDS ಕಾಲದ ಹಗರಣದ ಬಗ್ಗೆ ಸಚಿವರು ಮಾತಾಡಿ, ನೀವು ಮಾತಾಡಿದ್ರೆ ಬೇಗ ರೀಚ್ ಆಗುತ್ತೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಬಿಟ್ಟು ಜೋರಾಗಿ ಮಾತಾಡ್ಬಿಡ್ಬೇಕು. ನೀವು ಅವೆಲ್ಲ ಹಗರಣಗಳನ್ನ ಬಯಲಿಗೆಳಿರಿ. ನಿಮ್ಗೆ ಸ್ಥೈರ್ಯ ಇದೆ. ನೀವು ಸಚಿವರು ಸಾಮಾನ್ಯ ಅಲ್ಲ. ಜನರು ನಿಮ್ಮನ್ನ ಆಯ್ಕೆ ಮಾಡಿರೋದು ಯಾಕೆ? ಅದನ್ನ ರೂಪಿಸಿ ಮುನ್ನೆಲೆಗೆ ಬನ್ನಿ ಅಂತ AICCಯ ನಾಯಕರು ಕೂಡ ಮೊನ್ನೆ ತಾಕೀತು ಮಾಡಿದ್ರು, ಗಮನಿಸಿದ್ವಿ. ಒಟ್ಟಾರೆಯಾಗಿ ಬಿಜೆಪಿಗೆ ಈಗ ವಕ್ರದಸೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಈಗ ಏನು ಸಂಸದರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಒಂದು ಕಡೆ ಅವರ ಸ್ಥಾನ ಏನಾಗುತ್ತೋ ಏನೋ ಅನ್ನುವಂತಹ ಭಯ ಇದೆ. ಯಾಕಂತಂದ್ರೆ ಆರೋಗ್ಯ ಸಚಿವರಾಗಿದ್ರು. ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಮೈ ಮೇಲೆ ಹೇಳ್ಕೊಂಡ್ರು. ಅಶ್ವಥ್ ನಾರಾಯಣ್ ಅವರು ಕೂಡ ಇದೇ ರೀತಿಯಾದಂತಹ ಹಗರಣದಲ್ಲಿ ಭಾಗಿಯಾಗಿದ್ರು. ಅದಾದ ನಂತರ ಈಗ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವ್ರ ಮೇಲೂ ಕೂಡ ಸಾಕಷ್ಟು ಹಗರಣಗಳು ಸುತ್ತಾಕೊಂಡಿತ್ತು. ಇತ್ತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವ್ರ ಮೇಲೆ PCM 40% ಕಮಿಷನ್, ಹೀಗೆ ಒಂದು ಹಲವಾರು ಪ್ರಕರಣಗಳು ಈಗ ಬಿಜೆಪಿಯನ್ನ ಸುತ್ತು ಹೊರದಿದೆ.
ಅದಕ್ಕೆ ಈಗ ಉತ್ತರವನ್ನ ಕೊಡಬೇಕಾದಂತಹ ಸಂದರ್ಭ ಬಂದಿದೆ. ಕಾದ್ ನೋಡ್ಬೇಕಾಗುತ್ತೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ವಾಗ್ಯುದ್ಧ ಎಲ್ಲಿಗೆ ಬಂದು ಮುಟ್ಟುತ್ತೆ, ಯಾರ್ಯಾರ ಕಾಲು ಯಾರು ಎಳಿತಾರೆ, ಅದರಿಂದ ಏನೇನಿನ ಲಾಭವನ್ನ ಅವರಿಗೆ ಗಿಟ್ಟಿಸ್ಕೊಳ್ತಾರೆ ಏನು ಅಂತ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆ ಪಾದಯಾತ್ರೆಯಿಂದ ಸಿಎಂ ಡಿಸಿಎಂಗೆ ತಳಮಳ ಸ್ಟಾರ್ಟ್ ಆಗಿದೆ. ಎಲ್ಲಿ ನಮ್ಮ ಬುಡ ಅಲ್ಲಾಡ್ಬಿಡುತ್ತೋ ಅನ್ನುವಂಥ ಭಯ ಎಲ್ರಿಗೂ ಕೂಡ ಕಾಡ್ತಾ ಇದೆ. ಆ ಭಯದಲ್ಲಿ ಎಷ್ಟು ದಿನ ಬದುಕೋದು, ಅವ್ರಿಗೂ ಭಯ ಇಡಿಸೋಣ ಅಂತ ಈಗ ಕಾಂಗ್ರೆಸ್ ನಾಯಕರು ಕೂಡ ಸನ್ನದ್ಧರಾಗಿದ್ದಾರೆ. ನಾವು ಮಾಡಿರೋ ಹಗರಣ ಏನು, ಅವ್ರು ಮಾಡಿರೋ ಹಗರಣಕ್ಕಿಂತ ಕಡಿಮೆನೆ ಅವರ ಹಗರಣನ ಬಿಚ್ಚಿ ತೋರಿಸೋಣ ಅಂತ ಈಗ ಕಾಂಗ್ರೆಸ್ ನಾಯಕರು ಮುಂದಾಗ್ತಿದ್ದಾರೆ ಅಷ್ಟೇ. ಎಕ್ಸಾಕ್ಟ್ಲಿ ಈಗ ನಾವು ಒಂದು ಏನು ಅಂತಂದ್ರೆ, ಇವ್ರ ಹಗರಣ ಅವ್ರು ಬಿಚ್ಚಿಡೋದು, ಅವ್ರ ಹಗರಣ ಇವ್ರು ಬಿಚ್ಚಿಡೋದು. ಇದರಿಂದ ಜನರಿಗೆ ಮಾತ್ರ ನಯಾ ಪೈಸೆ ಲಾಭ ಇಲ್ಲ. ಬಡವ ಬಡವಾಗೇ ಇರ್ತಾನೆ, ಶ್ರೀಮಂತ ಶ್ರೀಮಂತನಾಗೇ ಇರ್ತಾನೆ. ರಾಜಕಾರಣದ ಹೆಸರಲ್ಲಿ ಇವ್ರ ಬೆಳೆ ಇವ್ರು ಬೇಯಿಸ್ಕೊಳ್ತಾ ಇದ್ದಾರೆ. ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬಿಟ್ ಕಾಯಿನ್ ಆಗಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ಬೆಡ್ ಹಗರಣ ಆಗಿರ್ಬೋದು, 40% ಕಮಿಷನ್ ಆಗಿರ್ಬೋದು, ಹೀಗೆ 4-5 ಹಗರಣಗಳನ್ನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ಕೂಡ ಭರ್ಜರಿಯಾಗಿ ಬಿಜೆಪಿ ವಿರುದ್ಧ ಬೇಟೆ ಆಡೋದಕ್ಕೆ ಮುಂದಾಗ್ತಾ ಇದೆ. ಹೇಗೆಲ್ಲ ಬೇಟೆ ಆಡ್ತಾರೆ ಏನು, ಅದಕ್ಕೆ ಬಿಜೆಪಿ ಹೇಗೆ ಪತ್ರಗುಟ್ಟುತ್ತೆ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.